ಪ್ರೋತ್ಸಾಹ ಕೊಡೋದಿಲ್ಲ. ಅಲ್ಲಿಂದ ಕರೆಸಿ ಚಪ್ಪಾಳೆ ಹೊಡಿತೀರ ಆಗ್ಬಿಟ್ರೆ ಈ ರಾಗ ಮಾಲಿಕೆ ನುಡಿಸಿದ್ರಲ್ಲ ನನ್ನ ಮಕ್ಕಳು ಬಂದು ನುಡಿಸ್ಲಿ. ಇದು ನಾನು ಸವಾಲ್ ಮಾಡಿ ಹೇಳ್ತೀನಿ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಂತೆಂತೆ ನಾದಸ್ವರವರು, ನಾಗರಾಜಣ್ಣವರು, ವೆಂಕಟರಾಜಣ್ಣವರು ಇವತ್ತು ರತ್ನಗಳು ನುಡಿದಂಗೆ ನುಡಿದಿದ್ದಾರೆ. ರಾಗ ಮಾಲಿಕೆ ಇವು ನಿಜವಾಗಿ ಇದು ಗುರುಗುರುವಾಸ ಮಾಡೋದಕ್ಕೆ ಸಿಕ್ಕೋದು. ದಯವಿಟ್ಟು ನಮ್ಮವರಿಗೆ ಪ್ರೋತ್ಸಾಹ ಕೊಡಿ. ನಮಗೆ ಕಣ್ಣಲ್ಲಿ ನೀರು ಬರುತ್ತೆ. ಯಾರನ್ನ ಕರೆಸ್ಬಿಟ್ಟು ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಕೈ ಚಪ್ಪಾಳೆ ತರ್ತೀರಾ. ನಮ್ಮ ಕರ್ನಾಟಕದವರು ಪ್ರೋತ್ಸಾಹ ಕೊಡಿ ಅಷ್ಟೇ ನಾನು ಕೇಳೋದು. ಅವ್ರು ಕರೆಸಿ ದುಡ್ಡು ಕೊಟ್ಟು ಅವ್ರನ್ನ ಉದ್ಧಾರ ಮಾಡ್ತೀರಾ, ನಮ್ಮನ್ನ ಹಾಳು ಮಾಡ್ತಾರೆ. ದಯವಿಟ್ಟು ಅದನ್ನ ಮಾಡಿ. ಇದು ಸಂಗೀತ, ಇದು ನಿಜವಾಗ್ಲು ಭೇದ ಭಾವ ಮಾಡಬಾರ್ದು. ನಿಜವಾಗ್ಲು ನಮ್ಮವರಿಗೆ ಪ್ರೋತ್ಸಾಹ ಕೊಡಿ. ಮಂಜು ಶೇಖರ್ ಮಂಜು ಇವತ್ತು ನುಡಿಸಿದಾರೆ. ಅವ್ರಿಗೆ 1 ಲಕ್ಷ ರೂಪಾಯಿ ಕೊಟ್ಟರು ಸಾಕು. ಹೊಡೆದು ಚಪ್ಪಾಳೆ ಅವ್ರಿಗೆ ಚಪ್ಪಾಳೆ ಹೊಡಿತೀರಾ. 108 ಚಪ್ಪಾಳೆ 108 ನೋಟ್ ಕಳಿಸ್ತೀರಾ. ಅವರಿಗೆ ಎಷ್ಟು ಒಂದು ಮಕ್ಕಳಿ ನೋಡ್ಸಿದ್ರು ದೇವರಾಣಿ ನಾನು ಹೇಳ್ತೀನಿ ಅಂತ ಹಾಗಾದ್ರು ಅವರಿಗೆ ಇನ್ನೂ ಆ ಒಳ್ಳೆ ಆಶೀರ್ವಾದ ಮಾಡಿ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು. ನಮ್ಮ ಶ್ರೀರಂಗಪಟ್ಟಣ ಅಂದ್ರೆ ನಿಜೆ ನಾದಸ್ವರ ವಿದ್ವಾಂಸರುಗಳು ಕರ್ನಾಟಕದಲ್ಲಿ ಇವತ್ತು ನುಡಿಸಿದ್ದಾರೆ ಅಂದ್ರೆ ನನಗೆ ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಾ ಇದೆ. ನೀವು ಅವ್ರಿಗೆ ಏನು ಪ್ರೋತ್ಸಾಹ ಕೊಡೋದಿಲ್ಲ. ನಿಜವಾಗ್ಲೂ ಅವ್ರು ಸಂತೋಷ ಸುಮ್ಮನೆ ನುಡಿಸಿರೋದು. ನೀವೇನು ಕೊಡ್ತಾ ಇಲ್ಲ ನಮಗೆ ಬೈಕೊಟ್ರು ಸರಿ. ಏನು ರಾಜಕುಮಾರ ನೇತೃತ್ವ ಆ ಪದವನ್ನ ಮೊದಲೇ ನಮ್ಮ ಡೋಲ್ ವಾದಕರಾಗಿರ್ತಕ್ಕಂಥ ಪುಟ್ಟರಾಜರು ಈ ಮಾತ್ರ ಮೊದಲೇ ಹೇಳಿದ್ರು. ನಮ್ಮ ಕರ್ನಾಟಕದವರಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋದು ನಮ್ಮೆಲ್ಲರ ಒಂದು ಹೊರೆಗೆ. ಅದನ್ನ ನಿಮ್ಮ ಮನಸ್ಸಲ್ಲಿ ಬರಬೇಕು. ಕಲಾವಿದರು ಬೇರೆ ನೋಡಿ, ಶ್ರೀಲಂಕಾದಿಂದ ಕಳಿಸ್ತೀರಾ, ತಮಿಳುನಾಡಿಂದ ಕಳಿಸ್ತೀರಾ, ನಮ್ಮ ಕರ್ನಾಟಕದಲ್ಲಿ ಡಿಲೀಟ್ ಆಗೋಯ್ತದೆ. ಇದಾದ್ರೆ ಯಾವಾಗ ಡಿಲೀಟ್ ಅಂತ ಯಾವಾಗ ಡಿಲೀಟ್ ಅರ್ಥ ಮಾಡ್ಬಿಡು. ನಮಗೆ ಈ ನಾಲ್ಕು ನಮ್ಮ ಯುವಕರು ಹೇಳಿದ್ದಾರೆ. ಇವತ್ತು ಕಾರ್ಯದರ್ಶಿ ರಂಗನಾಥನವರು ಈ ಥರ ರಾಗ ನುಡಿಸಿದ್ರು. ಅದು ನಾನು ಕೇಳ್ತಿದ್ದೆ. ಆದರೆ ಅವ್ರ ತಂದೆಯವರು ಅದೇ ಥರ, ಇವ್ರ ತಂದೆಯವರು ಏನು ಕಮ್ಮಿ ಇಲ್ಲ. ಶ್ರೀರಂಗಪಟ್ಟಣ ನಾಗರಾಜ ಅಂದ್ರೆ ತುಂಬಾ ಅದ್ಭುತವಾದ ನಾದಸ್ವರ ವಿದ್ವಾನವರು. ಅವರ ಮಕ್ಕಳು ಇವತ್ತು ನಾಗರಾಜ ಅವರು ಹೆಸರು ಉಳಿಸಿದ್ದಾರೆ. ಅದರಿಂದ ನಮ್ಮ ಕರ್ನಾಟಕದವ್ರನ್ನ ನೀವು ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ. ನಮ್ಮ ಕಲಾವಿದರುಗಳು ಅವ್ರಿಗೆ ವೇದಿಕೆ ಕೊಡ್ಬೇಡಿ. ಅವರು ಸಾಧನೆ ಮಾಡ್ತಾರೆ ನೋಡಿ. ಯಾರೇ ಸಾಧನೆ ಮಾಡಿದ್ರೆ ಇವ್ರೀಗ ಈ ಸಾಧನೆ ಮಾಡಿದ್ರೆ ಈ ರಾಗ ಕೈಗಾಸು ಓದೋದಿಲ್ಲ. ಯಾಕೆಂದ್ರೆ ನಾನು ನಾದಸ್ವರ ಅನೇಕ ನಾದಸ್ವರ ವಿದ್ವಾಂಸಗಳು ನಾನು ಕೇಳಿದ್ದೀನಿ, ನಾನು ನುಡಿಸಿದ್ದೀನಿ. ಆದ್ರೆ ಇವತ್ತು ಯುವಕರು ಅದು ಮೀರಿ ಅವರು ನುಡಿಸ್ತಾ ಇದ್ದಾರೆ. ಅದರಿಂದ ಇವುಗಳಿಗೆ ಪ್ರೋತ್ಸಾಹ ಕೊಡಿ. ಹಾಗೆ ಡೋಲ್ ವಿದ್ವಾಂಸಗಳು ಅಷ್ಟೇ. ನಾನು ಹೇಳೋದು ನಮ್ಮ ಯುವಕರು ನಮ್ಮ ಕರ್ನಾಟಕದಲ್ಲಿ ಅನೇಕ ಯುವಕರಿದ್ದಾರೆ. ಆಮೇಲೆ ಹಿರಿಯರಿದ್ದಾರೆ. ಅವರ ಮಾರ್ಗದರ್ಶನ ತಗೊಳ್ಳಿ, ಮುಂದೆ ಬನ್ನಿ, ಅವರು ವೇದಿಕೆ ಕೊಡ್ತಾರೆ. ಯುವಕರು ಡೋಲ್ ವಿದ್ವಾಂಸಗಳಿಗೆ ಅವ್ರಿಗೆ ಏನ್ ಬರುತ್ತೆ? ಸ್ವೀಟ್ ಬರುತ್ತೆ. ನಾವು ಏನಾದ್ರು ಹೊಸದಾಗಿ ಮಾಡ್ಕೋಬೇಕು, ನಾವು ಸಾಧನೆ ಮಾಡಬೇಕು, ಒಳ್ಳೆ ಒಳ್ಳೆ ಡಿಸೈನ್ಗಳನ್ನ ನಾವು ನುಡಿಸ್ಬೇಕು ಅನ್ನೋದು ಮನೋಭಾವ ಬರುತ್ತೆ. ಅವ್ರಿಗೆ ವೇದಿಕೆನೇ ಸಿಗದೆ ಇದ್ದಾಗ ಅವ್ರು ಕೂಗೋಗ್ತಾರೆ. ಆದ್ರಿಂದ ದಯವಿಟ್ಟು ನಮ್ಮ ಕಲಾವಿದರು ಮುಂದೆ ನಮ್ಮ ಕರ್ನಾಟಕದವರು ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕದವರಿಗೆ ನಾವು ಯಾಕೆ ಮಾಡಿ ಕೊಡಬಾರ್ದು, ಏನು ಕೊಡಬೇಕು ಅನ್ನೋದ ತಿಳಿಯಾಗಿ ನಮ್ಮ ಪುಟ್ಟರಾಜರು ರಾಜಕುಮಾರವರು ತಿಳಿಸಿದ್ದಾರೆ. ಮುಂದಕ್ಕೆ ನೀವು ನಾವೆಲ್ಲರೂ ಈ ಒಂದು ಏನೋ ಅನಿಸಿಕೆ ಅದನ್ನು ಪಾಲನೆ ಮಾಡಿಕೊಂಡು ಹೋಗೋಣ ಅಂತ ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ದುಡ್ಡು ಇಲ್ಲಿರುವಾಗ ನಾವು ಬೇಕು. ದುಡ್ಡೆಲ್ಲ ಒಳ್ಳೆ ಕಲೆಕ್ಷನ್ ಮಾಡಿದಾಗ ಆಗ್ಬೇಕು. ಇದನ್ನ ನಾನು ಎಲ್ಲಾ ಕಡೆಯೂ ಇದನ್ನೇ ಮಾತಾಡ್ತಾ ಇದ್ದೀನಿ. ಕರ್ನಾಟಕದಲ್ಲಿ 1 ಲಕ್ಷ 2 ಲಕ್ಷ ಸೇರ್ಬಿಟ್ಟು ಅವ್ರು ಸೇರಿಸ್ಕೊಡ್ತಾರೆ. ಒಂದು 3,000 5,000 ನಮ್ಮ ದುಡ್ಡಿಲ್ಲ, ನೀವು ಬನ್ನಿ ಅಂತೀರ. ಇದು ನ್ಯಾಯ ಅನಿಸಲ್ಲ.
ನಮ್ಗೆ ಅನ್ಯಾಯ ಮಾಡ್ತಾರೆ. ಇದು ಕಲಾವಿದರಿಗೆ ಭೇದ ಭಾವ ಮಾಡ್ಬೇಡಿ ದಯವಿಟ್ಟು. ನಿನ್ನೆ ನಾನು ಬೆಂಗಳೂರಲ್ಲಿ ಆರಾಧನೆ ಮಾಡಿದೆ, ಅದು ಇದೇ ಎಲ್ಲ ಕಲಾವಿದರಿಗೂ ಪ್ರೋತ್ಸಾಹ ಕೊಡಬೇಕು. ಒಬ್ಬೊಬ್ಬರು ಕರೆಸಿ ಅವ್ರಿಗೆ ಎಂಕರೇಜ್ ಏನ್ ನುಡಿಸಿದ್ದಾರೆ ಗೊತ್ತೇ, ನಮ್ಮ ಕರ್ನಾಟಕದಲ್ಲಿ ಏನು ಯಾರೇನು ಕಮ್ಮಿ ಇಲ್ಲ. ನಾನು ಸವಾಲ್ ಮಾಡಿ ಹೇಳ್ತೀನಿ, ಪಾಠದಲ್ಲಿ ಏಕೆ ಸಾಹಿತ್ಯ ಏಕತೆ, ಅವರಿಗೆ ಸಾಹಿತ್ಯ ಬರೋದಿಲ್ಲ. ಬೇಕಾದ್ರೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಸಾಹಿತ್ಯ ಎಂತೆಂಥ ಸಾಹಿತ್ಯಗಳು ಎಂತೆಂಥ ಕೃತಿಗಳು ನಮ್ಮ ಕರ್ನಾಟಕ ಮೈಸೂರು ದೇಶದಲ್ಲಿ, ಅದನ್ನ ಮಾತ್ರ ನಾನು ಸವಾಲ್ ಮಾಡ್ತೀನಿ. ಮೈಸೂರು ನಾಗರಾಜವರು ಅವಾಗಲೇ ತಮಿಳುನಾಡಲ್ಲಿ ನಾನು ನೋಡಿದಂಗೆ ಮೂಲ ಅವರು ಬಂದು ಬೆಂತತ್ತಿ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿದ್ದಾರೆ ಸೇಲಂನಲ್ಲಿ. ಇಂಥ ನಾದಸ್ವರ ಇದೆ ಅಂತ ಅದನ್ನ ಅವರು ಪ್ರೋತ್ಸಾಹ ಮಾಡ್ತಾರೆ, ನಾವು ಮಾಡೋದಿವಲ್ಲ. ದಯವಿಟ್ಟು ಮುಂದಿಗೆ ಈ ತರ ಮಾಡಬೇಡಿ. ಒಂದೊಂದು ಊರಿಗೂ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನ ಇದ್ದಾರೆ, ಒಂದು ಡೋರು ನಾದಸ್ವರ ಒಳ್ಳೊಳ್ಳೆ ಹಾಕಿ ಅವರಿಗೆ ಪ್ರೋತ್ಸಾಹ ಕೊಡಿ. ದಯವಿಟ್ಟು ಈ ತರ ಮಾಡಬೇಡಿ. ಕಚೇರಿ ಕೇಳುವಾಗ ನೀವು ಎಲ್ಲೋ ಹೋಗಿ ಅಲ್ಲಿ ಇರ್ತೀರಾ, ಅದೇ ತಮಿಳುನಾಡು ಬಂದ್ರೆ ನೀವು ಅಲ್ಲಿ ಇರ್ತೀರಾ, ಏನ್ ನೋಡ್ತೀರ ಅಂತ ಇಲ್ಲಿ ಕೂತಿರ್ತೀರ. ಇವಾಗ ಒಳಗೆ ಬಂದಿದ್ದೀರ ಹುಡುಗರುಗಳೆಲ್ಲ, ಯಾರೋ ಶ್ರೀರಾಮ ಗಣೇಶ ಅಂತೆ ಕನಸಿ ಅವ್ರು ದುಡ್ಡು ಕೊಡ್ತಾರ, ಅವ್ರು ಏನು ಇದಿಲ್ಲ ನೋಡ್ರೆ ಮೈಸೂರಿಗೆ ಅದಕ್ಕೆ ಇವಾಗ ನಮ್ಮ ಮೈಗೆ ಸರಿ ಇಲ್ಲ. ಅವ್ರ ನಿಜವಾಗ್ಲೂ ನುಡಿಸ್ತಾ ಇದ್ದಿಲ್ಲ, ನುಡಿಸ್ತಾ ಇದ್ರ ಇಟ್ಬಿಟ್ಟು ಹೋಗ್ತಾ ಇದ್ರು. ಆ ಥರ ನಮ್ಗೊಂಥರ ಅವ್ರಿಗೊಂಥರ ದಯವಿಟ್ಟು ಮಾಡಬೇಡಿ. ಇದು ಕಲಾವಿದರಿಗೆ ದ್ರೋಹ ಮಾಡ್ತಾರೆ. ಆಶೀರ್ವಾದ ನಿಮ್ಮ ಆಶೀರ್ವಾದ ಅಪ್ಪನ ಆಶೀರ್ವಾದ.